ಗಣೇಶಾಯ ನಮಃ. ಈ ದಿನದ ಮಾಹಿತಿಯನ್ನು ಅತ್ಯಂತ ಜಾಗರೂಕತೆಯಿಂದ ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಕೇಳಿ. ಇದು ಕೇವಲ ಒಂದು ಸಾಧಾರಣ ಜ್ಯೋತಿಷ್ಯದ ನುಡಿಯಲ್ಲ. ಇದು ನಿಮ್ಮ ಭವಿಷ್ಯವನ್ನು ಮತ್ತು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಪ್ರಬಲವಾದ ದೈವಿಕ ಸಂದೇಶವಾಗಿದೆ. 2026ರ ಮೇ ತಿಂಗಳ 2, 3 ಹಾಗೂ 5ನೇ ತಾರೀಕಿನ ಸಮಯವು ಮಕರ ರಾಶಿಯವರ ಪಾಲಿಗೆ ಅತ್ಯಂತ ನಿರ್ಣಾಯಕವಾದ ಘಟ್ಟವಾಗಿದೆ. ಈ ನಿರ್ದಿಷ್ಟ ದಿನಗಳ ಆಸುಪಾಸಿನಲ್ಲಿ ಇಂಗ್ಲಿಷ್ನ ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಮತ್ತು ಅನಿರೀಕ್ಷಿತವಾದ ಬದಲಾವಣೆಯನ್ನು ತರಲಿದ್ದಾರೆ. ಆ ವಿಶೇಷ ವ್ಯಕ್ತಿ ಯಾರು ಮತ್ತು ಅವರ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ಏನಾಗಲಿದೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಆದ್ದರಿಂದ ದಯವಿಟ್ಟು ಈಗಲೇ ಒಂದು ಕೆಲಸ ಮಾಡಿ. ನಿಮ್ಮೆಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಯಾವುದೇ ಅಡೆತಡೆಗಳಿಲ್ಲದ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸ್ಥಿರವಾಗಿಟ್ಟುಕೊಂಡು ಈ ವಿಡಿಯೋವನ್ನು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಆಲಿಸಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವ ಮುನ್ನ ನಿಮ್ಮ ಇಷ್ಟದೇವರನ್ನು ನೆನೆದು ಭಕ್ತಿಪೂರ್ವಕವಾಗಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋಗೆ ಮರೆಯದೆ ಒಂದು ಪುಟ್ಟ ಲೈಕ್ ಕೊಡಿ. ನಿಮ್ಮ ಈ ಚಿಕ್ಕ ಪ್ರಯತ್ನವು ನಮ್ಮ ಜೀವನ ಜ್ಯೋತಿ ಚಾನೆಲ್ಗೆ ಬಹುದೊಡ್ಡ ಬೆಂಬಲವನ್ನು ಮತ್ತು ಪ್ರೋತ್ಸಾಹವನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಇದು ನಿಮ್ಮ ರಾಶಿಯ ಇತರರಿಗೂ ಈ ಅಮೂಲ್ಯವಾದ ಮಾಹಿತಿ ತಲುಪಲು ದಾರಿ ಮಾಡಿಕೊಡುತ್ತದೆ. ಮಕರ ರಾಶಿಯವರೇ, ನಾವು ನಿಮ್ಮ ಸ್ವಭಾವದ ಬಗ್ಗೆ ಮೊದಲು ಮಾತನಾಡೋಣ. ನೀವು ಇದುವರೆಗೆ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಕಷ್ಟಗಳು ಮತ್ತು ನೋವುಗಳು ಒಂದೆರಡಲ್ಲ. ನೀವು ಸದಾಕಾಲ ಪರರ ಬಗ್ಗೆಯೇ ಚಿಂತಿಸುವ ಅದ್ಭುತವಾದ ನಿಸ್ವಾರ್ಥ ಗುಣವನ್ನು ಹೊಂದಿದ್ದೀರಿ. ಬೇರೆಯವರ ಕಷ್ಟಗಳನ್ನು ಕಂಡರೆ ನಿಮ್ಮ ಹೃದಯ ಮಿಡಿಯುತ್ತದೆ. ನೀವು ಎಲ್ಲರಿಗೂ ಒಳಿತನ್ನೇ ಬಯಸುತ್ತೀರಿ. ಆದರೆ ವಿಪರ್ಯಾಸವೆಂದರೆ ಜನರು ನಿಮ್ಮ ಈ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಅಥವಾ ನಿಮ್ಮ ಅಸಹಾಯಕತೆ ಎಂದು ಪದೇ ಪದೇ ತಪ್ಪಾಗಿ ಭಾವಿಸಿದ್ದಾರೆ. ನೀವು ಅನುಭವಿಸುತ್ತಿರುವ ಆಂತರಿಕ ನೋವನ್ನು ಹೊರಗಡೆ ಯಾರಿಗೂ ತೋರಿಸಿಕೊಳ್ಳದೆ ನಿಮ್ಮ ನಗಿವಿನ ಹಿಂದೆಯೇ ನಿಮ್ಮೆಲ್ಲ ಕಣ್ಣೀರನ್ನು ಮತ್ತು ಸಂಕಟಗಳನ್ನು ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡಿದ್ದೀರಿ. ನೀವು ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಪ್ರೀತಿಪಾತ್ರರಿಗಾಗಿ ಮಾಡಿದ ತ್ಯಾಗಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ನಿಮ್ಮ ಪ್ರಾಮಾಣಿಕತೆಗೆ ಸದಾಕಾಲ ಅಪಹಾಸ್ಯವೇ ಎದುರಾಗಿದೆ. ಆದರೆ ಈಗ ಆ ಕತ್ತಲೆಯ ಕಾಲ ಮುಗಿಯುವ ಹಂತಕ್ಕೆ ಬಂದಿದೆ. ನಿಮ್ಮ ಕಣ್ಣೀರು ಒರೆಸುವ ಕಾಲ ಸನ್ನಿಹಿತವಾಗಿದೆ. ಗ್ರಹಗತಿಗಳ ಸಂಪೂರ್ಣ ಬದಲಾವಣೆಯೂ ನಿಮ್ಮ ಜೀವನದ ದಿಕ್ಕನ್ನೇ ಈಗ ಬದಲಾಯಿಸಲಿದೆ. ಮುಖ್ಯವಾಗಿ ಕರ್ಮಫಲದಾತನಾದ ಶನಿದೇವರ ಪ್ರಭಾವವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ. ಶನಿದೇವರು ಎಂದರೆ ಜನರು ಸಾಮಾನ್ಯವಾಗಿ ಭಯಪಡುತ್ತಾರೆ. ಆದರೆ ಶನಿ ಎಂದರೆ ಕೇವಲ ಭಯಪಡುವ ವಿಷಯವಲ್ಲ, ಅಥವಾ ಕೇವಲ ಕಷ್ಟಗಳನ್ನು ಕೊಡುವ ಕ್ರೂರ ದೇವರಲ್ಲ. ಅವರು ಪ್ರತಿಯೊಬ್ಬ ಮನುಷ್ಯನ ಕರ್ಮಗಳಿಗೆ ತಕ್ಕ ನ್ಯಾಯವನ್ನು ಒದಗಿಸುವ ಪರಮ ನ್ಯಾಯಾಧೀಶರು. ಕಳೆದ 7 ವರ್ಷಗಳಿಂದ ನೀವು ಪಟ್ಟ ಕಷ್ಟಗಳಿಗೆ, ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೆ, ನೀವು ಅನುಭವಿಸಿದ ಪ್ರತಿಯೊಂದು ಅಪಮಾನಕ್ಕೆ ಮತ್ತು ನಿಮ್ಮ ಅಚಲವಾದ ಪ್ರಾಮಾಣಿಕತೆಗೆ ಈಗ ತಕ್ಕ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಶನಿದೇವರ ಲೆಕ್ಕದ ಪುಸ್ತಕದಲ್ಲಿ ನಿಮ್ಮೆಲ್ಲಾ ತ್ಯಾಗಗಳ ನಿಖರವಾದ ದಾಖಲೆಯಿದೆ. ಈಗ ಆ ತ್ಯಾಗಗಳಿಗೆ ಬಡ್ಡಿ ಸಮೇತ ನ್ಯಾಯ ಸಿಗುವ ಕಾಲವಿದು. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಪಟ್ಟರೋ ಅವರೇ ನಿಮ್ಮ ಮುಂದೆ ತಲೆಬಾಗುವ ಕಾಲವಿದು. ಇದರ ಜೊತೆಗೆ ಮಾಯಾವಿ ಮತ್ತು ನೆರಳಿನ ಗ್ರಹವಾದ ರಾಹು ಗ್ರಹದ ಸಂಚಾರವೂ ಕೂಡ ನಿಮ್ಮ ಬದುಕಿನಲ್ಲಿ ಅತ್ಯಂತ ಗುಪ್ತವಾದ ಮತ್ತು ಪ್ರಬಲವಾದ ಬದಲಾವಣೆಗಳನ್ನು ತರಲಿದೆ. ರಾಹುವಿನ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ಅನೇಕ ಮುಚ್ಚಿಟ್ಟ ರಹಸ್ಯಗಳು ಈಗ ಬಯಲಾಗಲಿವೆ. ನಿಮ್ಮ ಬೆನ್ನು ಹಿಂದೆ ನಗುತ್ತಲೇ ನಡೆಯುತ್ತಿದ್ದ ಕುತಂತ್ರಗಳು ಈಗ ನಿಮ್ಮ ಕಣ್ಣು ಮುಂದೆ ಬಟಾ ಬಯಲಾಗಲಿವೆ. ನಿಮ್ಮವರು ಯಾರು ಮತ್ತು ಪರರು ಯಾರು ಎಂಬ ಕಟು ಸತ್ಯವನ್ನು ರಾಹು ನಿಮಗೆ ತೋರಿಸಿಕೊಡಲಿದ್ದಾನೆ. ಇದೇ ಸಮಯದಲ್ಲಿ ಆ ಎಸ್ ಅಕ್ಷರದ ವ್ಯಕ್ತಿಯ ಪ್ರವೇಶವಾಗುತ್ತದೆ.
ಈ ಎಸ್ ಅಕ್ಷರದ ವ್ಯಕ್ತಿಯು ನಿಮಗೆ ಈಗಾಗಲೇ ಪರಿಚಯವಿರುವ ವ್ಯಕ್ತಿಯಾಗಿರಬಹುದು ಅಥವಾ ಮುಂಬರುವ ದಿನಗಳಲ್ಲಿ ಶೀಘ್ರದಲ್ಲೇ ಪರಿಚಯವಾಗುವ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು. ಆ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದಲ್ಲಿ ಸುಮ್ಮನೆ ನಡೆಯುತ್ತಿಲ್ಲ. ಆ ವ್ಯಕ್ತಿಯ ಮಾತುಗಳು, ಆ ವ್ಯಕ್ತಿಯ ವಿಚಾರಗಳು ನಿಮ್ಮ ಆಲೋಚನಾ ಶೈಲಿಯನ್ನು ಮತ್ತು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಸಂಪೂರ್ಣವಾಗಿ ಪಲ್ಲಟ ಮಾಡಲಿವೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುವ ಮಾರ್ಗದರ್ಶಕನಾಗಬಹುದು ಅಥವಾ ನಿಮ್ಮನ್ನು ಎಚ್ಚರಿಸಲು ಬಂದ ದೇವದೂತನಾಗಬಹುದು. ಆ ವ್ಯಕ್ತಿಯು ಹೇಳುವ ಕೆಲವು ಮಾತುಗಳು ನಿಮ್ಮ ನಿದ್ದೆಗೆಡಿಸಬಹುದು, ಆದರೆ ಆ ಮಾತುಗಳಲ್ಲಿಯೇ ನಿಮ್ಮ ಭವಿಷ್ಯದ ಯಶಸ್ಸಿನ ಕೀಲಿಕೈ ಅಡಗಿರುತ್ತದೆ. ಈ 2026ರ ಮೇ ತಿಂಗಳಲ್ಲಿ ಮುಖ್ಯವಾಗಿ ನಿಮಗೆ 2 ಬಹುದೊಡ್ಡ ಅದೃಷ್ಟಗಳು ಒಲಿಯಲಿವೆ. ಇವು ಸಾಮಾನ್ಯ ದಿನಗಳಲ್ಲಿ ಬರುವ ಸಣ್ಣಪುಟ್ಟ ಅದೃಷ್ಟಗಳಲ್ಲ. ಇವು ನಿಮ್ಮ ಇಡೀ ಜೀವನವನ್ನೇ ತಲೆಕೆಳಗು ಮಾಡುವಷ್ಟು ಪ್ರಬಲವಾದ ಯೋಗಗಳು. ಮೊದಲನೆಯದು, ಸಂಪೂರ್ಣವಾದ ಆರ್ಥಿಕ ಸ್ಥಿರತೆ. ಇಲ್ಲಿಯವರೆಗೆ ಹಣಕಾಸಿನ ವಿಚಾರದಲ್ಲಿ ನೀವು ಬಹಳಷ್ಟು ಮಾನಸಿಕ ಒತ್ತಡವನ್ನು ಮತ್ತು ಅವಮಾನಗಳನ್ನು ಅನುಭವಿಸಿದ್ದೀರಿ. ನೀವು ಎಷ್ಟೇ ಕಷ್ಟಪಟ್ಟು ಬೆವರು ಸುರಿಸಿ ಗಳಿಸಿದ ಹಣವು ನಿಮ್ಮ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಹೋಗುತ್ತಿತ್ತು. ಸಾಲದ ಹೊರೆಯಿಂದ ಮತ್ತು ಮುಂದೇನು ಎಂಬ ಆತಂಕದಿಂದ ನಿಮ್ಮ ನಿದ್ದೆ ಕೆಟ್ಟಿತ್ತು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಖಂಡಿತವಾಗಿಯೂ ಇರುವುದಿಲ್ಲ. ನಿಮ್ಮ ಹಳೆಯ ಸಾಲದ ಬಾಧೆಗಳು ಕ್ರಮೇಣವಾಗಿ ಸಂಪೂರ್ಣವಾಗಿ ದೂರವಾಗಲಿವೆ. ನೀವು ಯಾರಿಗಾದರೂ ಹಣ ಕೊಟ್ಟು ಅದು ಬಾರದೆ ನಿಂತು ಹೋಗಿದ್ದರೆ, ಆ ನಿಂತು ಹೋಗಿದ್ದ ಹಣವು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು. ಎರಡನೆಯ ಬಹುದೊಡ್ಡ ಅದೃಷ್ಟವೆಂದರೆ ಸಮಾಜದಲ್ಲಿ ಸಿಗುವ ಅಪಾರ ಗೌರವ ಮತ್ತು ಅತೀವವಾದ ಮಾನಸಿಕ ನೆಮ್ಮದಿ. ಇದನ್ನು ಪ್ರಪಂಚದ ಯಾವುದೇ ಹಣಕ್ಕಿಂತ ದೊಡ್ಡ ಅದೃಷ್ಟ ಎಂದು ಕರೆಯಬಹುದು. ಇಲ್ಲಿಯವರೆಗೆ ನಿಮ್ಮ ಮಾತುಗಳಿಗೆ ನಿಮ್ಮ ಕುಟುಂಬದಲ್ಲೇ ಆಗಲಿ ಅಥವಾ ಸಮಾಜದಲ್ಲೇ ಆಗಲಿ ಸರಿಯಾದ ಬೆಲೆ ಸಿಗುತ್ತಿರಲಿಲ್ಲ. ಆದರೆ ಇನ್ನು ಮುಂದೆ ನಿಮ್ಮ ಮಾತುಗಳಿಗೆ ಮೌಲ್ಯ ಬರುತ್ತದೆ. ನಿಮ್ಮ ನಿರ್ಧಾರಗಳನ್ನು ಎಲ್ಲರೂ ತಲೆಬಾಗಿ ಗೌರವಿಸುತ್ತಾರೆ. ನೀವು ಕಳೆದುಕೊಂಡಿದ್ದ ಸ್ಥಾನಮಾನಗಳು ನಿಮಗೆ ಮರಳಿ ಸಿಗುತ್ತವೆ. ನಿಮ್ಮನ್ನು ನೋಡಿ ನಕ್ಕವರೇ ಈಗ ನಿಮ್ಮನ್ನು ನೋಡಿ ಆಶ್ಚರ್ಯಪಡುವಂತೆ ನಿಮ್ಮ ಜೀವನದ ಮಟ್ಟ ಬೆಳೆಯುತ್ತದೆ. ಇನ್ನು ನಿಮ್ಮ ಪ್ರೇಮ ಜೀವನದ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಹೇಳುವುದಾದರೆ, ಅಲ್ಲಿದ್ದ ಗೊಂದಲಗಳೂ ಕೂಡ ಈಗ ಬಗೆಹರಿಯಲಿವೆ. ನೀವು ಯಾರನ್ನಾದರೂ ನಂಬಿ ಮೋಸ ಹೋಗಿದ್ದರೆ, ಆ ನೋವಿನಿಂದ ಹೊರಬರುವ ಶಕ್ತಿಯನ್ನು ಗ್ರಹಗಳು ನಿಮಗೆ ನೀಡಲಿವೆ. ಯಾರು ನಿಮ್ಮವರು, ಯಾರು ನಿಮ್ಮನ್ನು ಯಾವುದೇ ಷರತ್ತುಗಳಿಲ್ಲದೆ ನಿಜವಾಗಿ ಪ್ರೀತಿಸುತ್ತಾರೆ ಮತ್ತು ಯಾರು ಕೇವಲ ತಮ್ಮ ಲಾಭಕ್ಕಾಗಿ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂಬ ನೈಜ ಸತ್ಯ ನಿಮಗೆ ಕನ್ನಡಿಯಂತೆ ಸ್ಪಷ್ಟವಾಗಿ ಅರಿವಾಗುತ್ತದೆ. ಇನ್ನು ಮುಂದೆ ಕುರುಡಾಗಿ ಯಾರನ್ನೂ ನಂಬುವ ಅವಶ್ಯಕತೆ ನಿಮಗಿಲ್ಲ. ನಿಮ್ಮನ್ನು ನೀವು ಪ್ರೀತಿಸಲು ಕಲಿಯುವ ಸಮಯವಿದು. ನಿಮ್ಮ ಸ್ವಾಭಿಮಾನವನ್ನು ನೀವು ಎತ್ತಿ ಹಿಡಿಯುವ ಕಾಲವಿದು. ಇದೆಲ್ಲದರ ನಡುವೆ ನಿಮ್ಮ ಶತ್ರುಗಳ ಬಗ್ಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆಕಿಚ್ಚುಪಡುವವರು ಮತ್ತು ನಿಮ್ಮ ನಾಶವನ್ನು ಬಯಸುವ ಶತ್ರುಗಳು ತಾವೇ ಮಾಡಿದ ತಪ್ಪುಗಳಿಂದ ತಾವೇ ಶಿಕ್ಷೆ ಅನುಭವಿಸಲಿದ್ದಾರೆ. ನೀವು ಯಾರ ಮೇಲೂ ಸೇಡು ತೀರಿಸಿಕೊಳ್ಳುವ ಅಥವಾ ಅವರ ವಿರುದ್ಧ ಹೋರಾಡುವ ಅಗತ್ಯವೇ ಇಲ್ಲ. ದೈವವೇ ಎಲ್ಲವನ್ನೂ ನೋಡಿಕೊಳ್ಳುತ್ತದೆ. ಸತ್ಯ ತಾನಾಗಿಯೇ ಬಯಲಾಗುತ್ತದೆ ಮತ್ತು ಮೋಸ ತಾನಾಗಿಯೇ ಹೊರಬರುತ್ತದೆ. ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲಿತಾಂಶವಾಗಿದೆ. ಈಗ ಆ ಕರ್ಮದ ಋಣ ಮುಗಿದಿದೆ. ಹೊಸ ಅಧ್ಯಾಯ ಶುರುವಾಗುತ್ತಿದೆ. ನೀವು ಪಟ್ಟ ಕಷ್ಟಗಳೆಲ್ಲವೂ ಕರಗಿ ಹೋಗಲಿವೆ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ವಿಚಿತ್ರವಾದ ಮತ್ತು ಶಕ್ತಿಶಾಲಿ ವಾತಾವರಣ ನಿರ್ಮಾಣವಾಗಬಹುದು. ಕೆಲವೊಮ್ಮೆ ನಿಮಗೆ ಕಾರಣವಿಲ್ಲದೆ ಆತಂಕವಾಗಬಹುದು ಅಥವಾ ವಿಚಿತ್ರವಾದ ಕನಸುಗಳು ಬೀಳಬಹುದು. ಇದಕ್ಕೆ ನೀವು ಹೆದರುವ ಅಗತ್ಯವಿಲ್ಲ. ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತಿರುವ ಮತ್ತು ಸಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುತ್ತಿರುವ ಲಕ್ಷಣವಾಗಿದೆ. ನಿಮ್ಮ ಪಿತೃಗಳ ಆಶೀರ್ವಾದ ಮತ್ತು ನಿಮ್ಮ ಕುಲದೇವರ ರಕ್ಷಣೆ ನಿಮ್ಮ ಮೇಲಿದೆ. ಅವರು ನಿಮ್ಮನ್ನು ಮುಂದಿನ ದೊಡ್ಡ ಬದಲಾವಣೆಗೆ ಸಜ್ಜುಗೊಳಿಸುತ್ತಿದ್ದಾರೆ. ಆದರೂ ನಿಮ್ಮ ಮುಂದಿನ ದಿನಗಳು ಯಾವುದೇ ಸಣ್ಣಪುಟ್ಟ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗಲು ಮತ್ತು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಒಂದು ಪ್ರಮುಖವಾದ ದೈವಿಕ ಕೆಲಸ ಮಾಡಬೇಕು. ವಿಘ್ನ ನಿವಾರಕನಾದ ಭಗವಾನ್ ಗಣಪತಿಯ ಆರಾಧನೆ ಮಾಡುವುದು ಈ ಸಮಯದಲ್ಲಿ ಅತ್ಯಂತ ಅಗತ್ಯ ಮತ್ತು ಲಾಭದಾಯಕ. ದಯವಿಟ್ಟು ಪ್ರತಿದಿನ ರಾತ್ರಿ ನೀವು ನಿದ್ದೆಗೆ ಜಾರುವ ಮುನ್ನ ಓಂ ಗಂ ಗಣಪತಯೇ ನಮಃ ಎಂಬ ಈ ಶಕ್ತಿಶಾಲಿ ಬೀಜಮಂತ್ರವನ್ನು ಕನಿಷ್ಠ 21 ಬಾರಿ ಅಥವಾ ಸಾಧ್ಯವಾದರೆ 108 ಬಾರಿ ಮನಸ್ಸಿನಲ್ಲೇ ಜಪಿಸಿ. ಈ ಮಂತ್ರವು ಅಪಾರವಾದ ದೈವಿಕ ಶಕ್ತಿಯನ್ನು ಹೊಂದಿದೆ.
ಇದು ನಿಮ್ಮ ಚಂಚಲವಾದ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ನಿಮ್ಮೊಳಗಿರುವ ಅನಗತ್ಯ ಆತಂಕಗಳನ್ನು ಮತ್ತು ಭವಿಷ್ಯದ ಬಗ್ಗೆ ಇರುವ ಭಯವನ್ನು ಬೇರು ಸಹಿತ ಕಿತ್ತುಹಾಕುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ಅತ್ಯಂತ ಸ್ಪಷ್ಟವಾದ ಮತ್ತು ಯಶಸ್ಸಿನ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವ ಎಲ್ಲಾ ವಿಘ್ನಗಳನ್ನು ಈ ಮಂತ್ರವು ನಿವಾರಿಸುತ್ತದೆ. ನಿಮ್ಮ ಮೇಲೆ ಪರಮಾತ್ಮನ ಮತ್ತು ಭೋಲಾಶಂಕರರ ಕೃಪೆ ಸದಾ ಇರುತ್ತದೆ. ದೈವದ ಮೇಲೆ ಅಚಲವಾದ ನಂಬಿಕೆ ಇಡಿ. ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಬಿಡಬೇಡಿ. ಈಗ ಬಂದಿರುವ ಕಷ್ಟಗಳು ಶಾಶ್ವತವಲ್ಲ. ಮುಂಬರುವ 2026ರ ಮೇ ತಿಂಗಳು ನಿಮ್ಮ ಬದುಕಿನಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ತಿಂಗಳಾಗಲಿದೆ. ನೀವು ಕಂಡ ಕನಸುಗಳೆಲ್ಲವೂ ನನಸಾಗುವ ಕಾಲವಿದು. ಧೈರ್ಯವಾಗಿರಿ ಮತ್ತು ಸಕಾರಾತ್ಮಕವಾಗಿ ಯೋಚಿಸಿ. ಎಲ್ಲವೂ ಖಂಡಿತವಾಗಿಯೂ ಒಳ್ಳೆಯದಾಗಲಿದೆ. ನಿಮಗೆಲ್ಲರಿಗೂ ಭಗವಂತನು ಆಯುರಾರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಶುಭವಾಗಲಿ. ಓಂ ನಮಃ ಶಿವಾಯ.